ಹಾಯ್ ನಮಸ್ಕಾರ. ನೆನೆಯಷ್ಟೇ ಜಿ ಟಿ ಮಾಲ್ನಲ್ಲಿ ಒಂದು ಘಟನೆ ನಡೆಯುತ್ತೆ. ಪಂಚೆ ಉಟ್ಟು ಬಂದ ರೈತನಿಗೆ ಪ್ರವೇಶವಿಲ್ಲ ಅಂತ ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಹೇಳ್ತಾರೆ. ಈ ವಿಚಾರ ಈಗಾಗಲೇ ನಿಮಗೆ ಗೊತ್ತಿರುವಂಥದ್ದೇ. ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಖುಷಿ ವಿಚಾರ. ಹಾಗೆ ಇದನ್ನ ಇಷ್ಟು ಬೇಗ ಅರ್ಥ ಮಾಡಿಕೊಂಡು ಕ್ಷಮೆ ಕೇಳಿದ್ರಲ್ಲ ಜಿ ಟಿ ಮಾಲ್ನ ಸಂಸ್ಥಾಪಕರಾಗಿರ್ಬೋದು, ಈವನ್ ಏನೋ ಒಂದು ತಂಡ, ಅವರ ತಂಡ ಮ್ಯಾನೇಜರ್ ಆಗಿರಬಹುದು, ಕ್ಷಮೆ ಕೇಳಿ ಅವರಿಗೆ ಸನ್ಮಾನವನ್ನ ಮಾಡಿ ಗೌರವಿಸಿದ್ದಾರೆ. ಹೌದು, ರೈತ ಅಂದ ತಕ್ಷಣ ನಮಗೆ ನೆನಪಾಗೋದು ನಮ್ಮ ದೇಶದ ಬೆನ್ನೆಲುಬು ಅಂತ ಅಲ್ವಾ. ಸೊ ಅಂತ ರೈತನಿಗೆ ಇವರು ಅವಮಾನ ಮಾಡಿದ್ರೆ ಕನ್ನಡಿಗರು ಬಿಡ್ತಾರಾ? ಎಸ್, ಕನ್ನಡಿಗರಲ್ವಾ. ಕನ್ನಡಿಗರು, ಅವರ ಬ್ಲಡ್ಡಲ್ಲೇ ಕನ್ನಡ ಇರುತ್ತೆ. ಸೊ ನಾವು ಕನ್ನಡಿಗರು ಆದಮೇಲೆ ಇದರ ಬಗ್ಗೆ ಮಾತನಾಡಲೇಬೇಕು. ಮಾತನಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈ ರೀತಿಯ ಘಟನೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ, ಇನ್ನೂ ತುಳಿತಾ ಹೋಗ್ತಾರೆ. ಸೊ ಅದರಿಂದ ಈ ರೀತಿ ಘಟನೆ ಆಗಬಾರ್ದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಈಗಾಗಲೇ ಸಿಕ್ಕಿತ್ತು. ಇವತ್ತೇನಾಗಿದೆ, ನಮ್ಮ ರೂಪೇಶ್ ರಾಜಣ್ಣ, ಕನ್ನಡ ಪರ ಹೋರಾಟಗಾರ, ಬಿಗ್ ಬಾಸ್ ಸೆಲೆಬ್ರಿಟಿ ಅಂತಲೇ ಹೇಳಬಹುದು, ಅವರು ಇವತ್ತು ಪ್ರತಿಭಟನೆ ಮಾಡಿ ಕ್ಷಮೆಯನ್ನ ಕೇಳಿಸಿ ರೈತರಿಗೆ ಅವ್ರದೇ ಆದಂತಹ ಒಂದು ಹೋರಾಟಗಳು ಇರ್ತಾವಲ್ಲ, ಆ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಿ ಮಾಲ್ ಮುಂದುಗಡೆ ಕೂತ್ಕೊಂಡು ಪ್ರತಿಭಟನೆಯನ್ನ ಮಾಡಿ ಒಂದು ಒಂದು ರೀತಿಯಾಗಿ ಕನ್ನಡ ಪರ ಹೋರಾಟಗಾರರ ಅವರ ಕರ್ತವ್ಯ ಏನಿದೆ ಅವರು ಅದನ್ನ ಮೆರೆದಿದ್ದಾರೆ ಮಾಡಿ. ಸೊ ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಏನಾಗುತ್ತೆ, ಇಂಥ ಕನ್ನಡ ಪರ ಹೋರಾಟಗಾರರು ನಮ್ಮ ಜೊತೆ, ನಮ್ಮ ಸುತ್ತಮುತ್ತ ನಮಗೇನಾದರೂ ಆದರೆ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್, ಹಾಗೆ ನಮ್ಮ ಒಂದು ಒಂಥರ ಶಕ್ತಿಯನ್ನೇ ತುಂಬುವಂತಹ ಕೆಲಸ ಅವ್ರು ಮಾಡ್ತಾರೆ. ನಿಜಕ್ಕೂ ಹೆಮ್ಮೆ ಪಡುವಂತಹ ವಿಚಾರ. ಆ ವಿಷಯ ಕೇಳಿದ ತಕ್ಷಣ ರೂಪೇಶ್ ರಾಜಣ್ಣ ಹಾಗೆ ಕನ್ನಡ ಪರ ಹೋರಾಟಗಾರರ ಒಬ್ಬ ಕಾರ್ಯಕರ್ತರಾಗಿರ್ಬೋದು ಸಾಕಷ್ಟು ಜನ ಸೇರಿ ಪ್ರತಿಭಟನೆ ಮಾಡಿದ್ರು ಕೂಡ ತುಂಬ ಖುಷಿಯ ವಿಚಾರ ಕೇಳುತ್ತಿದ್ದಂಗೆ ತುಂಬ ಖುಷಿ ಕೂಡ ಆಯಿತು. ಇನ್ನು ಇಂಥ ರೀತಿಯ ವಿಷಯಗಳು ಎಲ್ಲೂ ನೆಕ್ಸ್ಟ್ ಆಗಬಾರ್ದು, ಇದೊಂದು ಎಚ್ಚರಿಕೆ ಅಂತಾನೆ ಹೇಳ್ತೀನಿ. ಸೊ ಅಲ್ಲಿ ನಡೆದಿದ್ದು ಘಟನೆ ಇಷ್ಟೇ. ಜಿ ಟಿ ಮಾಲ್ಗೆ ತನ್ನ ತಂದೆಯನ್ನ ಸಿನಿಮಾ ತೋರ್ಸಕ್ಕಂತ ಕರ್ಕೊಂಡು ಹೋಗ್ತಾರೆ. ಅವ್ರ ತಂದೆ ಪಂಚೆ ಹಾಕಿರ್ತಾರೆ. ಆದ್ದರಿಂದ ಅಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿ ಅವರು ಒಳಗಡೆ ಬಿಡೋದಿಲ್ಲ. ಇದೇ ಅಲ್ಲಿ ಆಗಿದ್ದ ಘಟನೆ, ನಡೆದ ವಿಚಾರ ಇಷ್ಟೇ. ಸೊ ಆದ್ದರಿಂದ ಪಂಚೆ ಬಿಡೋದೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ರು. ಸೊ ಇದನ್ನ ಅಲ್ಲಿ ಇದ್ದಂತಹ ಜನ ನೋಡ್ಬಿಟ್ಟು ವಿಡಿಯೋ ಮಾಡಿ, ಇದು ವಿಡಿಯೋ ಸಾಕಷ್ಟು ವೈರಲ್ ಆಯಿತು. ಅದಕ್ಕೆ ಕನ್ನಡ ಪರ ಹೋರಾಟರು ಬಂದರು, ಮಾಲ್ನವರು ಸಾರಿನೂ ಕೇಳಿದ್ರು. ಈ ರೀತಿ ಘಟನೆ ನೆಕ್ಸ್ಟ್ ಇನ್ಯಾವಾಗಲೂ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ.